ವಾವ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾನೆ ನೋಡು. ಹೂವಣ್ಣ, ಕಮ್ಮಿ ಟೈಮ್ನಲ್ಲಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದಾನಲ್ವಾ. ಈ ಹುಡುಗನ ಬಗ್ಗೆ ನನಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ನಕ್ಷತ್ರನ ಕಂಡ್ರೆ ಪ್ರೀತಿ ಇಲ್ಲ ಅಂತಾನೆ, ಇದೆಲ್ಲ ಮಾಡ್ತಾನೆ. ಅವಳಂದ್ರೆ ಇಷ್ಟ ಇಲ್ಲ ಅಂತಾನೆ, ಅವನ ಜೀವನೂ ಲೆಕ್ಕಿಸ್ದೆ ನಕ್ಷತ್ರನ ಪ್ರಾಣ ಉಳಿಸ್ತಾನೆ. ಏನೋಪ್ಪ, ನಿಜವಾದ ಪ್ರೀತಿ ಅಂದರೆ ಇದೇ ಭಾರ್ಗವಿ. ಬಾಯಲ್ಲಿ ಐ ಲವ್ ಯು ಅಂತ ಹೇಳೋರು 1000 ಜನ ಸಿಗ್ತಾರೆ, ಆದರೆ ಈ ಥರ ಆ್ಯಕ್ಷನಲ್ಲಿ ಪ್ರೀತಿ ತೋರಿಸೋರು ತುಂಬ ಕಮ್ಮಿ. ಬಾಯಿ ಮಾತು ಕೇಳೋಕ್ಕಿಂತ ಈ ಥರ ಪ್ರೀತಿ ತೋರಿಸೋದೇ ಒಳ್ಳೆಯದು. ನನ್ನ ಮಗಳು ಅದೃಷ್ಟವಂತೆ, ಭೂಪತಿ ಅಂತ ಗಂಡ ಸಿಕ್ಕಿದ್ದಾನೆ. ಈ ಭೂಪತಿ ನೋಡು, ತಾನು ಪ್ರೀತಿಸ್ತಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳಲ್ಲ, ಆದರೆ ತನ್ನ ಪ್ರೀತಿನ ಈ ಥರ ತೋರಿಸ್ತಾನೆ. ಛೇ, ಆರ್ತಿ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋಳು. ಹ್ಞೂ ಅಣ್ಣ, ಅರ್ಜೆಂಟಾಗಿ ಊರಿಗೆ ಹೋಗೋ ಪ್ರೋಗ್ರಾಮ್ ಇಲ್ದಿದ್ರೆ ಅವರು ಬಂದಿರೋರು. ಓಹ್, ಅವಳೇ ಫೋನ್ ಮಾಡಿದ್ಲು ನೋಡು. ಹಾಯ್. ಹಲೋ ರೀ, ಹೋಗಿ ತಲುಪಿದ್ರಾ? ಹ್ಞೂ, ಈಗ ತಾನೇ ಬಂದ್ವಿ. ಇಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ನೋಡಿ ನಿನ್ನೆ ನೆನೆಸ್ಕೊಂತಿದ್ವಿ ನಾನು ಭಾರ್ಗವಿ. ನೀನಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಏನು ಮಾಡೋಕ್ಕಾಗತ್ತೆ ರೀ, ಪರಿಸ್ಥಿತಿ ಹಾಗಿತ್ತಲ್ಲ. ಎಷ್ಟೋ ವರ್ಷ ಆದಮೇಲೆ ಅಣ್ಣನ ಮುಖ ನೋಡ್ತಾ ಇದ್ದೀನಿ. ಬರ್ಡೇ ಪಾರ್ಟಿ ಅಂತ ಬರೋಕ್ಕಾಗಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಅದು ಹೌದು. ಸರಿ, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಾಗಿದೆ ತೋರಿಸಿ. ನೀನೇ ನೋಡು. ವಾವ್, ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾನ ನಮ್ಮ ಭೂಪತಿ. ನಮ್ಮ ಮಗಳಲ್ಲಿ ರೀ, ಕಾಣಿಸ್ತಾ ಇಲ್ಲ ಬರ್ಡೇ ಗರ್ಲ್? ಒಂದು ಸ್ವಲ್ಪ ತೋರಿಸಿ. ಏನ್ರಿ ಇದು? ನಮ್ಮ ಮಗಳನ್ನ ಹುಡುಕ್ಬೇಕಾದ್ರೆ ಈ ರಾಕ್ಷಸಿ ಹಾಕಿಲಿದ್ದಾಳೆ. ಅವಳನ್ನ ಯಾರು ಇನ್ವೈಟ್ ಮಾಡಿದ್ದು? ಅವಳು ಯಾಕೆ ಬಂದ್ಲು? ಶ್ವೇತಾ, ಮೊದಲು ಅವಳನ್ನ ಹೊರಗಡೆ ಕಳಿಸಿ. ಅವಳ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ಅವಳ್ಯಾಕೆ ಅಲ್ಲಿಗೆ ಬಂದ್ಲು? ಆರ್ತಿ, ನೀವೇನು ಹೇಳ್ಬೇಡಿ, ಅವಳನ್ನ ಅಲ್ಲಿಂದ ಓಡಿಸಿ ಸಾಕು. ಪಾಪಿ, ಅದ್ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಬಂದಿದ್ದಾಳು. ಆರ್ತಿ, ಕಾಮ್ ಡೌನ್. ಇದು ನಮ್ಮನೆ ಪಾರ್ಟಿ ಅಲ್ಲ, ಶಕುಂತಲಾ ದೇವಿಯವರು ಅರೇಂಜ್ ಮಾಡಿರೋದು. ಅವ್ರು ಕರೆದಿರ್ತಾರೆ, ಅದಕ್ಕೆ ಬಂದಿರ್ತಾಳೆ. ಆದ್ರೂ ಇದು ನಮ್ಮ ಮಗಳು ಬರ್ಡೇ ಪಾರ್ಟಿ ರೀ. ಅದಕ್ಕಿಂತ ಕೆಟ್ಟ ಹುಡುಗಳೆಲ್ಲ ಬರೋದು ನಂಗೆ ಇಷ್ಟನೇ ಆಗಲ್ಲ. ನಾನೇನಾದ್ರೂ ಅಲ್ಲಿದ್ದಿದ್ರೆ ಅವಳನ್ನ ಕತ್ ಹಿಡಿದು ಆಚೆ ದಪ್ತಾ ಇದ್ದೆ. ನಮ್ಮ ಮಗಳ ಮೇಲೆ ಇವಳು ನೆರಳು ಸೋಕ್ಬಾರ್ದು ಅಂತ ನಾನಿದ್ರೆ ಶಕುಂತಲಾ ದೇವಿಯವ್ರಿಗೆ ಯಾಕ್ರಿ ಅರ್ಥ ಆಗಲ್ಲ? ಆರ್ತಿ, ನಾವಿಲ್ಲಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ನಮ್ಮ ಮಗಳು ಬರ್ತ್ಡೇ, ನಾವು ಖುಷಿಯಾಗಿರೋಣ. ಈ ಪಾಪಿನ ಮುಂದೆ ಇಟ್ಕೊಂಡ ನೀವು ಅವಳ ಕಡೆ ನೋಡ್ಲೇಬೇಡಿ. ಅದಕ್ಕೆ ಅವಳು ಇಲ್ಲಿ ಇಲ್ವೇ ಇಲ್ಲ ಅನ್ನೋ ಥರ ಇದ್ಬಿಡಿ. ಅಲ್ಲೇ ಕಣ್ಮುಂದೆನೆ ಕಾಣಿಸ್ತಾ ಇದ್ದಾಳಲ್ಲ ರಾಕ್ಷಸಿ. ನೋಡಿ, ಇಬ್ರಿಗೂ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಹೋಗಿ ಅವಳನ್ನ ಮಾತಾಡ್ಸೋದು, ಪ್ರೀತಿ ತೋರ್ಸೋದು ಇದೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಅಷ್ಟೇ. ಅಪ್ಪ ಅಪ್ಪ ಅಂತ ನಾಟಕ ಆಡ್ಕೊಂಡು ಬಂದ್ರು ಬರ್ತಾಳೆ ಆ ರಾಕ್ಷಸಿ. ಅಷ್ಟಕ್ಕೆ ನೀವೇನಾದ್ರೂ ಕರ್ಗ್ ಹೋಗಿ ಅವಳನ್ನ ಹತ್ರ ಸೇರಿಸ್ಕೊಂಡ್ರೆ ಮೊದಲು ನಾನು ನಿಮ್ಮನ್ನ ವಿಚಾರಿಸ್ಕೋತೀನಿ ಅಷ್ಟೇ. ಭಾರ್ಗವ್, ನಿಂಗೂ ಹೇಳ್ತಾ ಇದ್ದೀನಿ, ಮನ್ಸ್ ಕರ್ಗಿ ಸ್ವೀಟಿ ಅಂತ ಮಾತಾಡ್ಸಕ್ಕೇನಾದ್ರೂ ಹೋದ್ರೆ ಅಷ್ಟೇ. ಆಮೇಲೆ ಇಲ್ಲ ಅದಕ್ಕೆ, ನಾನು ಯಾಕೆ ಹಾಗೆ ಮಾಡ್ತೀನಿ? ನಮ್ಮ ಕುಟುಂಬದ ಮೇಲೆ ಅವಳು ನೆರಳು ಸೋಕ್ಬಾರ್ದು. ಇಬ್ರು ಅವಳಿಂದ ದೂರ ಇರಿ. ಏನಮ್ಮ ನೀವಿಬ್ರು ಎಲ್ರೂ ಬನ್ನಿ ಅಂದಿದ್ದೆ ತಾನೆ, ಮತ್ತೆ ಯಾಕೆ ಬರಲಿಲ್ಲ? ಅಯ್ಯೋ, ನನಗೆ ಸ್ವಲ್ಪ ಕಾಲು ನೋವು, ಸೊಂಟ ನೋವು ಜಾಸ್ತಿ ಆಗಿದೆ ಕಣೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಿನಗೆ ಗೊತ್ತಲ್ಲ. ಹೌದಾ, ಸರಿ. ನೋಡು, ಅಲ್ಲೆಲ್ಲ ದೊಡ್ಡ ದೊಡ್ಡ ಜನ ಬಂದಿರ್ತಾರೆ. ಅವ್ರ ಮಧ್ಯೆ ನಂದು ನಾಟಕ ಎಲ್ಲ ಯಾಕೆ? ಆಮೇಲೆ ಅಲ್ಲಿ ಬಂದು ನನಗೆ ಕಾಲು ನೋವು, ಸೊಂಟ ನೋವು ಜಾಸ್ತಿ ಅಂತ ಹೇಳಿದ್ರೆ ನೀನು ಹುಟ್ಟಿದಬ್ಬನ ಆಚರಿಸ್ಕೊಳ್ಳೋದು ಬಿಟ್ಟು ನನ್ನನ್ನು ನೋಡ್ಕೋಬೇಕಾಗತ್ತಷ್ಟೆ. ಅಮ್ಮ, ಅದೆಲ್ಲ ಏನೂ ಇಲ್ಲ. ನೀನು ಬರ್ತೀನಿ ಅಂದಿದ್ರೆ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ನಿನಗೆ ಅಂತ ಒಂದು ರೂಮ್ ಕೊಟ್ಟಿದ್ರೆ ನೀನಲ್ಲಿ ರೆಸ್ಟ್ ಮಾಡ್ಬೋದಿತ್ತಲ್ವಾ? ನೋಡು, ನೀನು ಎಲ್ಲರ ಜೊತೆಗೆ ನಗ್ನಗ್ತಾ ಕಾಲ ಕಳಿ, ಆಯಿತಾ? ಸರಿ ಅಮ್ಮ, ನೀನು ಎದ್ದು ಎಲ್ಲೂ ಓಡಾಡಬೇಡ. ಏನಾದರೂ ಬೇಕಿದ್ರೆ ಅಕ್ಕನ ಕೇಳು, ಸರಿನಾ? ಸರಿ ಪುಟ್ಟ. ಸರಿ ಅಮ್ಮ, ಇಡ್ತೀನಿ.
ಏನೇ ರಾಣಿ ತುಂಬಾ ಮೆರಿತಿದ್ಯಾ? ಹಾಗೆ ಅನ್ಕೋ, ನಾನು ಮೆರೆಯೋದು ತಪ್ಪ? ನಿಂಗೇನಾದ್ರೂ ಕಷ್ಟನಾ? ನೋಡಕ್ಕಾಗ್ತಿಲ್ವಾ? ಅಯ್ಯೋ ನಾನಲ್ಲಿ ಹಾಗಂದೆ, ನಿನ್ನ ಪಾರ್ಟಿ ನಿನ್ನ ಗಂಡ ಅರೇಂಜ್ ಮಾಡಿರೋದು, ನೀನು ಮೆರಿಲೇಬೇಕು. ಆದ್ರೆ ಇದೆಲ್ಲ ಇನ್ನ ಎಷ್ಟೊತ್ತು ಅಂತ ಯಾರಿಗ್ ಗೊತ್ತು, ಅದಕ್ಕೆ ಕೇಳಿದೆ. ಏನ್ ಹಾಗಂದ್ರೆ? ಹಾ ಏನಲ್ಲ, ಲಾಸ್ಟ್ ಇಯರ್ ಒಳ್ಳೆ ಬಿಕಾರಿ ತರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಈ ಇಯರ್ ನೋಡಿದ್ರೆ ಈ ರೇಂಜ್ಗೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಎಲ್ಲಾನು ಚೇಂಜ್ ಆಗತ್ತೆ. ಸೊ ಈ ಲಕ್ಸುರಿನು ಪರ್ಮನೆಂಟ್ ಅಲ್ಲ, ನಥಿಂಗ್ ಇಸ್ ಪರ್ಮನೆಂಟ್ ನಕ್ಷತ್ರ. ಗೊತ್ತು ಕಣೆ, ಯಾವುದು ಪರ್ಮನೆಂಟ್ ಅಲ್ಲ. ಅದನ್ನ ನೀನ್ ನನಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ನಾನು ಅದನ್ನ ಯಾವತ್ತೂ ಅರ್ಥ ಮಾಡ್ಕೊಂಡಿದ್ದೀನಿ. ಅವತ್ ನಾನು ಬಿಕಾರಿ ಅಂತ ಹತ್ತಿದ್ದು ಇಲ್ಲ, ಇವತ್ ನಾನು ಕೋಟ್ಯಾಧಿಪತಿ ಅಂತ ಒಪ್ಪಿದ್ದು ಇಲ್ಲ. ಎರಡೂ ನಾನು ಒಂದೇ ತರ ತಗೊಂಡಿದ್ದೀನಿ. ಆದ್ರೆ ಶ್ವೇತಾ, ನನ್ನ ಜೀವನದಲ್ಲಿ ಏನೇ ಚೇಂಜ್ ಆಗಿದ್ರು ಅವತ್ತಿಗೂ ಇವತ್ತಿಗೂ ಒಂದು ಮಾತ್ರ ಬದಲಾಗದೆ ಹಾಗೆ ಇದೆ. ಅದೇನ್ ಗೊತ್ತಾ? ಭೂಪತಿ ಪ್ರೀತಿ. ಅವನ್ ಸ್ನೇಹ. ಕಳೆದ ವರ್ಷ ನನ್ನ ಹತ್ರ ಏನೂ ಇರಲಿಲ್ಲ, ಆದ್ರೆ ಭೂಪತಿ ನನ್ನ ಜೊತೆ ಇದ್ದ. ನಾನು ಬರ್ತಡೇ ಮಾಡಿದ್ದ. ಈ ಸಲ ನನ್ನ ಜೀವನ ತುಂಬಾ ಬದಲಾಗಿದೆ. ಆದ್ರೂ ಇವತ್ತು ನನ್ನ ಭೂಪತಿ ನನ್ನ ಜೊತೆನೇ ಇದ್ದಾನೆ, ನನ್ನ ಬರ್ತಡೇ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ ಶ್ವೇತಾ, ಮುಂದಿನ ಎಲ್ಲಾ ವರ್ಷದಲ್ಲೂ ಭೂಪತಿ ನನ್ನ ಜೊತೆನೆ, ನನ್ನ ಪಕ್ಕದಲ್ಲೇ ಇದ್ದು ನನ್ನ ಬರ್ತಡೇ ಮಾಡ್ತಾನೆ. ಅದನ್ನ ನೀನ್ ತಿಪ್ಪರ್ಲಾಗ ಹಾಕಿದ್ರು ಬದಲಾಯಿಸಕ್ಕಾಗಲ್ಲ. ಭೂಪತಿನ ನನ್ನಿಂದ ದೂರ ಮಾಡಿ ನೀನ್ ಪಡ್ಕೊಳ್ಳಕ್ಕೂ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ದೂರ ಇದ್ರೆ ನಿನ್ಗೆ ತುಂಬಾ ಒಳ್ಳೇದು. ಅಪ್ಪ ಅತ್ತೆ, ಅಮ್ಮ ಅಮ್ಮ ಇಲ್ಲಿ ಅಲ್ಲೇ ಎಲ್ಲಾದ್ರೂ ನಿಂಟ್ರ ಜೊತೆ ಮಾತಾಡ್ತಿದ್ದಾಳಾ? ಇಲ್ಲ ಪುಟ್ಟ, ಅಮ್ಮ ಬರೋಕ್ಕಾಗಲಿಲ್ಲ. ಅಪ್ಪ ಏನು ಹೇಳ್ತಿದ್ದೀರಾ? ಅಮ್ಮ ಯಾಕೆ ಬರಲಿಲ್ಲ? ಯಾಕೆ? ಅವಳ ಅಣ್ಣಂಗೆ ಅಂದರೆ ನಿನ್ನ ಮಾವಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವಳು ಊರಿಗೆ ಹೋಗಬೇಕಾಗಿ ಬಂತು. ನನಗೆ ಮಾವ ಬೇರೆ ಇದ್ದಾರಾ? ಎಲ್ಲರೂ ಇದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ? ಯಾವ ಊರು? ಇಲ್ಲೇ ಬೆಂಗಳೂರು ಹತ್ರ ಔಟ್ಸ್ಕಟ್ಸಲ್ಲಿದ್ದಾರೆ. ನಮ್ಮ ಅಜ್ಜಿ ಮನೆ ತಾನೆ? ಆದರೆ ಅವ್ರು ಯಾಕೆ ನಮ್ಮ ಮನೆಗೆಲ್ಲ ಬರಲ್ಲ? ಅದೊಂದು ದೊಡ್ಡ ಕತೆ ಪುಟ್ಟ. ಅವ್ರು ಯಾರು ನಮ್ಮ ಮನೆಗೆ ಬರಲ್ಲ, ನಮ್ಮ ಜೊತೆ ಮಾತಾಡಲ್ಲ. ಅವ್ರನ್ನೆಲ್ಲ ನಾವು ಮೀಟ್ ಮಾಡಿ ತುಂಬ ವರ್ಷ ಆಯಿತು. ಯಾಕಪ್ಪ, ಅಂಥದ್ದೇನಾಯ್ತು? ಪುಟ್ಟ, ನಾನು ಆರ್ತಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ. ಅದಾದಾಗಿಂದ ಅವಳು ತವ್ರ ಮನೆಗೆ ನಮಗೆ ಅಷ್ಟಕ್ಕಷ್ಟೇ. ಅವ್ರು ಯಾರು ನಮ್ಮ ಟಚ್ಚಲ್ಲಿಲ್ಲ. ಅವ್ರ ಪಾಲ್ಗೆ ನಾವು ಸತ್ತೋಗಿದ್ದೀವಿ. ಆರ್ತಿನ ಅವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ. ಈಗ ಅವಳ ಅಣ್ಣಂಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಮನಸ್ಸು ತಡಿಲಿಲ್ಲ, ಅವಳಲ್ಲಿಗೆ ಹೋದ್ಲು. ಇಷ್ಟೆಲ್ಲ ನಡೆದಿದ್ಯಾ? ನಕ್ಷತ್ರ, ಇದೆಲ್ಲ ಸುಮಾರು ವರ್ಷದ ಹಿಂದೆ ನಡೆದಿರೋದು. ಈಗ ನೀವು ಇದನ್ನೆಲ್ಲ ಕೇಳಿ ತಲೆ ಕೆಡಿಸ್ಕೋಬೇಡ. ಅಣ್ಣ ನೀನು ಬೇರೆ, ನಿನ್ನ ಮಗಳಿಗೆ ಇನ್ನೊಂದು ದಿನ ಕೂರಿಸ್ಕೊಂಡು ಇದನ್ನೆಲ್ಲ ಹೇಳಿವಿ ಅಂತೆ. ಈಗ ಹೋಗೋಣ ಬನ್ನಿ. ಆದರೂ ನಾನು ಅಮ್ಮನ ಹತ್ರ ಮಾತಾಡಬೇಕಿತ್ತು. ಡೋಂಟ್ ವರಿ, ಕೇಕ್ ಕಟ್ ಮಾಡೋ ಟೈಮ್ಗೆ ನಾನು ವಿಡಿಯೋ ಕಾಲ್ ಮಾಡಿ ಅವಳಿಗೆ ತೋರಿಸ್ತೀನಿ ನೀನೆಷ್ಟು ಖುಷಿಯಾಗಿದೆಯಾ ಅಂತ. ಆಯಿತಾ?
ಎಲ್ಲಿದ್ದೀರಾ? ಇದ್ದೀನಿ. ಏನು ಹೇಳೋ? ಅಟ್ಲೀಸ್ಟ್ ಇವತ್ತಾದರೂ ಅವಳ ಕತೆ ಮುಗಿಸ್ತೀರಾ? ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಲ್ಲದೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇದೊಂದು ಕೆಟ್ಟ ನಗು ಎಲ್ಲದಕ್ಕೂ. ಗಾಡ್, ಹೇಳಿ ಪ್ಲೀಸ್, ಐ ಆಮ್ ಕ್ಯೂರಿಯಸ್. ಅಬೌಟ್ ವಾಟ್? ನಕ್ಷತ್ರ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ. ಮುಗಿಯುತ್ತೆ. ನಾನು ಇರೋದೇ ಅದಕ್ಕಲ್ವಾ. ಬಟ್ ಪ್ಲೀಸ್ ಬಿ ಕೇರ್ಫುಲ್. ನೀವು ಇವತ್ತಿಲ್ಲಿಗೆ ಬರ್ಬೋದು ಅಂತ CS ಮತ್ತು ಭೂಪತಿ ಟೈಟ್ ಸೆಕ್ಯೂರಿಟಿ ಇಡ್ಸಿದ್ದಾರೆ. ಗೆಸ್ಟ್ಗಳಿಗಿಂತ ಸೆಕ್ಯೂರಿಟಿ ಸ್ಟಾಫ್ಸ್ ಜಾಸ್ತಿ ಇದ್ದಾರೆ. ಅವನಿವತ್ತು ಇಲ್ಲಿಗೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಬಟ್ ಹೇಗೆ ಬರ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲರೂ ಅಲರ್ಟ್ ಆಗಿರಬೇಕು. ಯಾರಾದರೂ ಅನುಮಾನ ಬರೋ ಥರ ನಡ್ಕೊಂಡ್ರೆ ಇಮಿಡಿಯೇಟಾಗಿ ಇಟ್ಕೊಳ್ಳಿ. ನೀವು ಇಲ್ಲಿಗೆ ಸೆಕ್ಯೂರಿಟಿಗೆ ಬಂದಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಎಲ್ಲರ ಜೊತೆ ಬರ್ತೀರಿ. ಮೂವ್. ಅದ್ರ ಮೇಲೆ ಆ CS ಮತ್ತು ನಕ್ಷತ್ರ ನನ್ನ ಮುಖ ನೋಡಿದ್ದಾರೆ. ನೀವೇ ವೆನ್ಯೂಗೆ ಬರೋದು, ನಕ್ಷತ್ರನ ಹತ್ರ ಬರೋದು ತುಂಬ ಕಷ್ಟ ಇದೆ. ಟು ಕೇರ್ ಅಬೌಟ್ ಮೀ ಅ ಲಾಟ್, ರೈಟ್? ಡೋಂಟ್ ವರಿ. ಇವತ್ತಿಂದ ಪ್ರತಿ ವರ್ಷ ಈ ದಿನ ನಿನ್ನ ಬರ್ಡೇ ಆಗಿರುತ್ತೆ. ಅದನ್ನ ಅವಳ ಜೊತೆ ಶೇರ್ ಮಾಡ್ಕೊಂಡು ಯಾವ ಕಷ್ಟನಿರಲ್ಲ ನಿನಗೆ. ನೀನು ಕೇಕ್ ಮೇಲೆ ಕ್ಯಾಂಡಲ್ ಓಡಿಸಿದ್ರೆ ಆ CS ಮಗಳ ಫೋಟೋ ಮುಂದೆ ದೀಪ ಉರಿಸ್ತಾನೆ. ಯಾರನ್ನು ಚೆಕ್ ಮಾಡದೆ ಒಳಗಡೆ ಬಿಡಬೇಡಿ ಸರ್. ಅಪಾಯ ಯಾವ ರೂಪದಲ್ಲಿ ಬರುತ್ತೋ ಹೇಳೋಕ್ಕಾಗಲ್ಲ. ವರಿ ಮಾಡ್ಕೋಬೇಡಿ ಸರ್, ಅದೆಲ್ಲ ನಾನು ನೋಡ್ಕೊತೀನಿ. ನನ್ನ ಮಗಳ ಜೀವ ತೆಗಿತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಇಷ್ಟೆಲ್ಲ ಸೆಕ್ಯೂರಿಟಿ ದಾಟಿ ಅದು ಹೆಂಗೆ ನನ್ನ ಮಗಳನ್ನ ಟಚ್ ಮಾಡ್ತಾನೋ ನಾನು ನೋಡ್ತೀನಿ. ಇವತ್ತು ನಾನು ಅವನ ಗೊತ್ತಾಗುತ್ತೆ. ನೆನೆಸ್ಕೊಂಡ್ರೆ ಥ್ರಿಲ್ ಆಗ್ತದೆ. ಪ್ಲೀಸ್ ಆದಷ್ಟು ಬೇಗ ಕೆಲಸ ಮುಗಿಸಿ. ಈ ಸ್ಟೋರಿ ಎಂಡ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ.